ರಿಪೀಟ್ ಟೆಲಿಕಾಸ್ಟ್ ಏನೋ ನೋಡ್ತೀರಾ? ಅದು ನೋಡ್ತೀರಾ? ಬುಕ್ ಎಷ್ಟು ಸರಿ ನೋಡ್ತೀರಾ? ವಾರದಲ್ಲಿ ಒಂದ್ಸತಿ ವಾರದಲ್ಲಿ ಒಂದ್ಸರಿ. ಇದು ನಮ್ ಜನ. ತ್ರಿವಿಕ್ರಮ್ ಏನ್ ಭವ್ಯ ನನ್ನ ಮಾತಾಡ್ಸಲ್ವಾ? ಭವ್ಯ ಅಂತ ಹಿಂದೆನೆ ಹೋಯ್ತಾ ಇರ್ತಾರೆ. ಬಾಯ್ ಭವ್ಯ ಜಿಮ್ ಹೋಗೋಣ ಅಂತ. ಜಿಮ್ ಅಲ್ಲಿ ಏನ್ ಮಾಡ್ತೀಯಾ? ಆದ್ರೆ ಹನುಮಂತು ಗೆಲ್ಲಿಸ್ತಾರೆ ಅನ್ನೋದೇ ಡೌಟ್. ಅವ್ನಿಗೆಲ್ಲ ಬಿಡಲ್ಲ, ಅದಂತೂ ಸತ್ಯ. ಸೊ ವೋಟ್ ಯಾವತ್ತಾರು ಮಾಡಿದೀರಾ? ಇಲ್ಲ, ಮಾಡಿಲ್ಲ. ಮತ್ ನೀವ್ ವೋಟ್ ಮಾಡ್ದಾನೆ ಹೆಂಗ್ ಹೇಳ್ತಾರೆ? ವೋಟ್ ಯಾವೆಲ್ಲ ಸುಳ್ಳು, ಸುಮ್ನೆ ಇರ್ರಿ. ಮತ್ ನಾವೇ ಕಷ್ಟಪಟ್ಕೊಂಡು ವೋಟ್ ಮಾಡ್ಬೇಕು, ಮಾಡೋ ಕೆಲಸ ಇದೆ. ಅದಕ್ಕೆ ವೋಟ್ ಮಾಡಲ್ಲ. ನಿಮ್ ಗೂಸ್ ಬಿಡೋದೇನ್ ತಪ್ಪೇನ್ರಿ ಅಂತಾನೆ. ಅದನ್ನೇ ಒಂದ್ ರೀಸನ್ ಕೊಟ್ಕೊಂಡು ಅವ್ನ ನಾಮಿನೇಟ್ ಮಾಡ್ತಾರೆ. ಎಲ್ಲಾರ್ಗು ಬರೋ ಅಂತದೇ ಬರೋದು. ಯಾರು ಗೆಲ್ಬಾರ್ದು? ಹುಡುಗಿರ್ ಗೆಲ್ಬಾರ್ದು. ಏನಾದ್ರು ಹುಡುಗಿರ್ ಗೆಲ್ಬಾರ್ದು? ಏನು ಮಾಡೋದಿಲ್ಲ, ಬರೀ ಮಂಜಾನು ಜೊತೆ ಇರ್ತಾಳ. ಸುಮ್ನೆ ಹೊಳಿರೋದು ವೇಸ್ಟ್. ಬರೀ ಗೌತಮಿ ಜೊತೆ ಹೌದು ಗೆಳತಿ ಅನ್ಕೊಂಡಿರ್ತಾರೆ. ನಮ್ಗೆ ಬೇಜಾರಾಗ್ಬಿಡುತ್ತೆ. ಆಟಿಟ್ಯೂಡ್ ಜಾಸ್ತಿ, ಗಾಂಚಲಿ ಮತ್ತೆ ಹೆಣ್ಮಕ್ಳು ಆಗಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ತುಂಬಾ ಜನ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಬ್ರೋ ಬಿಗ್ ಬಾಸ್ ಬಗ್ಗೆ ಒಂದ್ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ರು. ಇನ್ಫ್ಯಾಕ್ಟ್ ನಂಗೆ ಈ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟನೇ ಇರ್ಲಿಲ್ಲ, ಬಟ್ ಮಾಡ್ಲೇಬೇಕಂತ ಪರಿಸ್ಥಿತಿ ಬಂದಿದೆ. ಸೊ ಇವತ್ತು ನಾನು ನಮ್ಮ ಮಹಜಂತೆ ಹತ್ರ ಹೋಗಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು, ದಿನ ಎಷ್ಟವರ್ ಬಿಗ್ ಬಾಸ್ ನ ನೋಡ್ತೀರಾ, ಬಿಗ್ ಬಾಸ್ ಇಂದ ಏನ್ ಕಲ್ತ್ರಿ ಅನ್ನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ನಮ್ ಜನ ಹೇಗೆಲ್ಲ ಉತ್ತರ ಕೊಡ್ತಾರೆ ಅಂತ ಮುಂದೆ ನೀವೇ ನೋಡಿರಂತೆ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಗಣೇಶ್. ದರ್ಶನ್. ಏನ್ ಫಿಲಮ್ ಆಕ್ಟರ್ಸ್ ಹೆಸರುಗಳನ್ನ ಇಟ್ಕೊಂಡಿದ್ದೀನಿ. ವಿಷ್ಣುವರ್ಧನ್. ಸೀರಿಯಸ್ ಆಗಿ ಮೂರ್ ಜನ ನೋಡೋ ಖುಷಿ ಆಯ್ತು. ಬೈ ಎನಿ ಚಾನ್ಸ್ ಬಿಗ್ ಬಾಸ್ ಅನ್ನ ನೋಡ್ತೀರಾ? ನೋಡ್ತೀವಿ ಬ್ರೋ. ನೋಡ್ತೀರಾ ನೀವು? ರೆಗ್ಯುಲರ್ ನೋಡ್ತೀವಿ. ಡೈಲಿ ನೋಡ್ತೀರಾ? ಎಕ್ಸಾಮ್ ಇದ್ರು ನೋಡ್ತೀರಾ? ಎಕ್ಸಾಮ್ ಮುಗಿಸ್ಬಿಟ್ಟು ಬಂದ್ ನೋಡ್ತೀವಿ. ಏನ್ ಮಿಸ್ ಮಾಡ್ರು ಅದು ಮಾತ್ರ ಮಿಸ್ ಮಾಡಲ್ಲ. ರಿಪೀಟ್ ನೋಡ್ತೀವಿ. ರಿಪೀಟ್ ಟೆಲಿಕಾಸ್ಟ್ ಏನೋ ನೋಡ್ತೀರಾ? ಅದು ನೋಡ್ತೀರಾ? ಬುಕ್ ಎಷ್ಟು ಸರಿ ನೋಡ್ತೀರಾ? ವಾರದಲ್ಲಿ ಒಂದ್ಸತಿ ಒಂದ್ಸರಿ. ಇದು ನಮ್ ಜನ. ಸೊ ಎಲ್ರು ಬಿಗ್ ಬಾಸ್ ನೋಡ್ತೀರಾ? ಎಲ್ರು ನೋಡ್ತೀರಾ? ನೋಡಲ್ಲ? ಯಾಕೆ ಬ್ರೋ? ನೋಡಕ್ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಚೆನ್ನಾಗಿರೋ ಹುಡುಗಿರು ಯಾರು ಇಲ್ಲ ಅಂತ? ಹಂಗೇನಿಲ್ಲ, ಅಷ್ಟು ಟಿವಿಯಲ್ಲಿ ಅಷ್ಟು ಇದಿಲ್ಲ. ಟಿವಿನಲ್ಲ ನೋಡಲ್ಲ, ಬರೀ ಮೊಬೈಲ್ ಅಲ್ಲೇ ನೋಡ್ಕೊಳೋದು, ಸುಮ್ಮನಿರೋದು. ಕರೆಕ್ಟ್. ಅರ್ಥ ಆಯ್ತು ಬ್ರೋ. ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಹೆಂಗ್ ಅನ್ಸ್ತು? ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಚೆನ್ನಾಗಿ ಹೋಗ್ತಿದೆ. ಸೀರಿಯಸ್ ಆಗ ಇಲ್ಲ ಬ್ರೋ, ಈ ಸೀಸನ್ ತುಂಬಾ ಲೋ ಆಗಿ ಹೋಗ್ತದೆ. ಲಾಸ್ಟ್ ಸೀಸನ್ ಕಂಪೇರ್ ಮಾಡಿ ಲಾಸ್ಟ್ ಸೀಸನ್ ಬೆಸ್ಟ್. ಈ ಸೀಸನ್ ಬೆಸ್ಟ್ ಬ್ರೋ. ಹಿಂದಿನ ಸೀಸನ್ ಹೇಳ್ತಾರೆ ಈ ಸೀಸನ್ ಚೆನ್ನಾಗಿ ಬರ್ತಿದೆ ಅಂತ. ಹಿಂದಿನ ಸೀಸನ್ ಇಷ್ಟು ಬಂದಿಲ್ಲ ಬ್ರೋ. ಇದು ಜಗ್ಗು ಇದ್ದಾಗ ಮಾತ್ರ ಬಂತು. ಕಾಲೇಜಿಂದ ಹೋಗ್ಬೇಕಾದ್ರೆ ಜಗ್ಗು ಏನ್ ಮಾಡ್ತಾನೆ, ಏನ್ ಜಗಳ ಮಾಡ್ತಾನೆ, ಆ ಕ್ಯೂರಿಯಾಸಿಟಿಗೆ ಹೋಗಿ ನೋಡ್ತಾ ಇದ್ವಿ. ಇವಾಗ ಬರ್ತಾರೆ ನಮ್ ಹನುಮಂತ ಬಿಡ್ರಿ, ಏನ್ ದೋಸ್ತ ಬರ್ತೀಯನ್ಲಿ ಅಂತ ಹೋಯ್ತಾನೆ ಕುತ್ಕೊಂಡ್ ಮಾತಾಡ್ತಾನೆ. ಇವ್ನು ತ್ರಿವಿಕ್ರಮ್ ಏನ್ ಭವ್ಯ ನನ್ನ ಮಾತಾಡ್ಸಲ್ವಾ? ಏನ್ ಭವ್ಯ ಹೇಳು ಭವ್ಯ ಅಂತ. ಎಲ್ಲಾರು ಹೇಳ್ತಾರೆ ಮೋಕ್ಷಿತಾ ಮೇಲೆ ಕ್ರಶ್ ಇದೆ, ಹಿಂಗಿದೆ ಅಂತ. ಅವ್ನ್ ಮೋಕ್ಷಿತಾ ಜೊತೆ ಇಷ್ಟ ಆದ್ರೆ ಮೋಕ್ಷಿತಾ ಜೊತೆ ತಾನೇ ಇರ್ಬೇಕು. ಹೋಗ್ ಭವ್ಯ ಹತ್ರ ಭವ್ಯ ಅಂತ ಹಿಂದೆನೆ ಹೋಯ್ತಾ ಇರ್ತಾರೆ. ಬಾಯ್ ಭವ್ಯ ಜಿಮ್ ಹೋಗೋಣ ಅಂತ. ಜಿಮ್ ಅಲ್ಲಿ ಏನ್ ಮಾಡ್ತೀಯಾ? ಈ ಸೀಸನ್ ಅಲ್ಲಿ ನಿಮಗೆ ಯಾರು ಗೆಲ್ಬೇಕು? ಹನುಮಂತ. ನಮ್ಗೂ ಹನುಮಂತ. ನನ್ಗೆ ಹನುಮಂತು ಗೆಲ್ಬೇಕು ಅಂತ. ಹನುಮಂತ ಗೆಲ್ಬೇಕು. ಹನುಮಂತವ್ರು ಗೆಲ್ಬೇಕು. ತ್ರಿವಿಕ್ರಮ್ ಗೆಲ್ಬೇಕು. ತ್ರಿವಿಕ್ರಮ್ ಬ್ರೋ. ತ್ರಿವಿಕ್ರಮ್. ರಜತ್. ಮೋಕ್ಷಿತಾ ಗೆಲ್ಬೇಕು. ಮೋಕ್ಷಿತಾ ಅವ್ರು ಇಷ್ಟ ಆಗ್ತಾರೆ. ಮೋಕ್ಷಿತಾನೆ. ನಂಗೆ ಮಂಜು ಗೆಲ್ಬೇಕು. ಇವತ್ತು ಎಷ್ಟು ಜನ ಮಾತಾಡ್ಸಿದ್ನೋ ಅದ್ರಲ್ಲಿ ಒಬ್ರು ಮಂಜು ಗೆಲ್ಬೇಕು ಅಂದ್ರೆ ಅದು ನೀವು. ಥ್ಯಾಂಕ್ ಯು ಸೋ ಮಚ್. ಹನುಮಂತ ಗೆಲ್ಬೇಕು. ಯಾಕೆ ನಾನು ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲಿ ಅವ್ನ ಆಟ ಆಡ್ಬೇಕು, ಎಲ್ಲಿ ಸೈಲೆಂಟ್ ಆಗಿರ್ಬೇಕಂತ ಗೊತ್ತು. ಹನುಮಂತ ರೈತರ ಮಗ, ಚೆನ್ನಾಗೂ ಆಡ್ತಾವನೆ. ಸೊ ಗೆಲ್ಲಿ. ಚೆನ್ನಾಗಿ ಆಡ್ತಾರೆ, ಮತ್ತೆ ಓಪನ್ ಆಗಿದ್ದಾರೆ, ಸೊ ಜೆನ್ಯೂನ್ ಆಗಿದ್ದಾರೆ. ಸೊ ಹನುಮಂತ ಗೆಲ್ಬೇಕು. ಆದ್ರೆ ಹನುಮಂತು ಗೆಲ್ಲಿಸ್ತಾರೆ ಅನ್ನೋದೇ ಡೌಟ್. ಯಾಕೆಂದ್ರೆ ಗೇಮು ಅವನು ತುಂಬಾ ದಿನ ಆದ್ಮೇಲೆ ಬಂದಿದ್ದಾನಲ್ವಾ, ಅದೊಂದ್ ರೀಸನ್ ಇಟ್ಕೋತಾರೆ. ಮತ್ತೆ ಇನ್ಫ್ಲುಯೆನ್ಸ್ ಆಳು ಮುಳು ಮಣ್ಣು ಇರ್ತಾವಲ್ಲ, ಅವ್ನಿಗೆಲ್ಲ ಬಿಡಲ್ಲ, ಅದಂತೂ ಸತ್ಯ. ನಿಮ್ಮ ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ? ಇರೋದನ್ನೇ ಹೇಳ್ದೆ, ಅದ್ರಲ್ಲೇನು. ಸುದೀಪ್ ಕೈಯಲ್ಲಿ ಹನುಮಂತ್ ಇರ್ತಾನೆ, ಮತ್ತೆ ಎತ್ತ ಡೌಟ್. ಎತ್ತಿದ್ರೆ ಫೇಕ್ ಅಲ್ಲ ಬಿಗ್ ಬಾಸ್ ಅಂತ ನಾವು ನಂಬ್ತೀವಿ, ಇಳಿಸಿದ್ರೆ ಪಕ್ಕಾ ಫೇಕ್. ಸೊ ವೋಟ್ ಯಾವತ್ತಾರು ಮಾಡಿದೀರಾ? ಇಲ್ಲ, ಮಾಡಿಲ್ಲ. ಮತ್ತೆ ನೀವು ವೋಟ್ ಮಾಡ್ದಾನೆ ಹೆಂಗ್ ಹೇಳ್ತಾರೆ? ವೋಟ್ ಯಾವೆಲ್ಲ ಸುಳ್ಳು, ಸುಮ್ನೆ ಇರ್ರಿ. ವೋಟ್ ಮಾಡಿದ ತಕ್ಷಣ ಗೆಲ್ಸ್ಬಿಡಕ್ಕಾಗತ್ತಾ? ಮತ್ತೆ ಸುದೀಪ್ ಕೇಳ್ದ ವೋಟ್ ಮಾಡಿಸಿದ್ರು ಪರವಾಗಿಲ್ಲ ಜನಗಳು, ನಾನ್ ಮನ್ಸ್ಬಿಟ್ರೆ ಗೆಲ್ಲಿಸ್ತೀನಿ ಅಂತ ಒಂದು ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ. ಯಾಕೆ ಜನ ವೋಟ್ ಮಾಡಿದ್ರು ಪರವಾಗಿಲ್ಲ, ನಾನ್ ನಿಮ್ಮನ್ನೇ ಸೋಲಿಸ್ತೀನಿ ಅಂತ ಯಾಕೆ ಹೇಳಿದ್ರು? ಮತ್ ಜನಗಳು ವೋಟ್ಗೆ ಏನ್ ಬಂತು ಅಲ್ಲಿ? ಮತ್ ನಾವ್ ಯಾಕೆ ಕಷ್ಟಪಟ್ಕೊಂಡು ವೋಟ್ ಮಾಡ್ಬೇಕು, ಮಾಡೋ ಕೆಲಸ ಇದೆ. ಅದಕ್ಕೆ ವೋಟ್ ಮಾಡಲ್ಲ. ಅಲ್ಟಿಮೇಟ್ ಮ್ಯಾಮ್ ನೀವು ಡಿಸರ್ವ್ ಇದ್ದಾನೆ ಅವನು. ಎಂಟರ್ಟೈನ್ಮೆಂಟ್ ಮತ್ತೆ ಗೇಮ್ ಎಲ್ಲ ಅಂತ. ತ್ರಿವಿಕ್ರಮ್ ಗೇಮ್ ಆಡ್ತಾನೆ, ಬಟ್ ಎಂಟರ್ಟೈನ್ಮೆಂಟ್ ಏನಿಲ್ಲ. ಒಂದ್ ಹುಡ್ಗಿ ಜೊತೆ ಕುತ್ಕೊಂತಾನೆ, ಅವಳ ಜೊತೆ ಮಾತಾಡ್ತಾನೆ, ಸುಮ್ನೆ ಆಗ್ತಾನೆ ಅಷ್ಟೇ, ಅವನೇನು ಮಾಡಲ್ಲ. ಅದಕ್ಕೆ ಹನುಮಂತು ಎಲ್ಲ ಕಾಮಿಡಿನೂ ಮಾಡ್ತಾನೆ, ಗೇಮು ಆಡ್ತಾನೆ, ಏನ್ ಬೇಕಷ್ಟು ಮಾಡ್ತಾನೆ, ನರ್ವಸ್ ಆಗಲ್ಲ.
ಟೆನ್ಷನ್ ಆಗಲ್ಲ, ಪೀಸ್ ಆಗಿರ್ತಾನೆ. ಬಿಗ್ ಬಾಸ್ ಗೆಲ್ಬೇಕಾ, ಬಿಗ್ ಬಾಸ್ ಬೇಡ, ಫಸ್ಟ್ ಟಾಸ್ಕ್ ಗೆಲ್ಲೋಣ. ಬಿಗ್ ಬಾಸ್ ಟಾಸ್ಕ್ ಎಲ್ಲ ಗೆದ್ದು ಎಲ್ಲ ಹೋದ್ರೆ ಲಾಸ್ಟ್ ಜನರು ಏನೋ ಒಂದು ಗೆಲ್ಲಿಸ್ತಾರೆ ಅಷ್ಟೇ, ಸಿಂಪಲ್. ಇವನು ತ್ರಿವಿಕ್ರಮ್ ನೋಡ್ದೆ ಯಾವತ್ತಿದ್ರು ನಾನು ಜಾತ್ರೆ ಹಿಂಗಿದ್ದೀನಿ ಬ್ರೋ. ಹುಡುಗಿರಿ ಏನ್ ಗೊತ್ತಾ ಬ್ರೋ, ತ್ರಿವಿಕ್ರಮ್ ಏನಕ್ಕೆ ಇಷ್ಟಪಡೋದು, ಗಡ್ಡ ಮಿಸ್ಸೆ ಮಸ್ತಾಗಿದ್ದಾನೆ ಅಷ್ಟೇ. ಇವಾಗ ಹನುಮಂತ್ ಅವ್ರೆ ಹೇಳ್ತಾನೆ ನಿಮ್ಗೆ ಊಸ್ ಬಿಡೋದೇನು ತಪ್ಪೇನ್ರಿ ಅಂತಾನೆ. ಅದನ್ನೇ ಒಂದು ರೀಸನ್ ಕೊಟ್ಕೊಂಡು ಅವನ್ನ ನಾಮಿನೇಟ್ ಮಾಡ್ತಾರೆ. ಎಲ್ಲರಿಗೂ ಬರೋ ಅಂತದೇ ಬರೋದು. ನಾವೆಲ್ಲ ಸುಮ್ನೆ ಇರ್ತೀವಿ, ಅವನೇನು ಸೌಂಡ್ ಮಾಡ್ತಾನೆ ಅಷ್ಟೇ. ಅರ್ಬಿ ಹೋಗ್ಯಕ್ ಯಾರು ಇಲ್ರಿ, ಅದಕ್ಕೆ ನಾನು ಅರ್ಬಿ ಹೋಗ್ಯಕ್ ಆಗಲ್ಲ ಅಂತ. ಬ್ರೋ ನೀನ್ ಎಲ್ಲೇ ನೋಡು, ಯಾರಾದ್ರೂ ಬೆಳೆದಿದ ತಕ್ಷಣ ನೀನ್ ಶರ್ಟ್ ಪ್ಯಾಂಟ್ ಸೂಟ್ ಎಲ್ಲ ಯೂಸ್ ಮಾಡ್ತಾರೆ. ಹನುಮಂತ್ ಅದೇ ಪಂಚೆ ಅದೇ ಶರ್ಟ್ ಅಷ್ಟೇ, ಸಿಂಪಲ್ ಮ್ಯಾನ್. ಏನಕ್ಕೋಸ್ಕರ ವ್ಯಕ್ತಿತ್ವ ಚೆನ್ನಾಗಿದೆ, ಆಟಿಟ್ಯೂಡ್ ಚೆನ್ನಾಗಿದೆ, ಈಗೆಲ್ಲಕ್ಕಿಂತ ಅವ್ರು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಷ್ಟೇ. ಅದಕ್ಕಿಂತ ಬ್ರೋ ತ್ರಿವಿಕ್ರಮ್ ಬಂದ್ಬಿಟ್ಟು ಟಾಸ್ಕ್ ಮಾಸ್ಟರ್ ಅಂತ ಅವ್ರಿಗೆ ಹೆಸರಿಗೆ ಬಿಟ್ಟಿದ್ದಾರೆ. ಅವರು ಟಾಸ್ಕ್ ಎಲ್ಲ ಸೂಪರ್ ಆಗಿರ್ತಾರೆ. ಆದ್ರೆ ರಜತ್ ಬಂದ್ಬಿಟ್ಟು ಎಲ್ರಿಗೂ ತಾಯ್ತಾ ಕರ್ಸಿರಂತ ಅವ್ರು ಹೋಗಲ್ಲ. ಎಲ್ರಿಗೂ ತಾಯ್ತಾ ಕರ್ಸ್ಬಿಟ್ಟು ಕಪ್ ಎತ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರಿಬ್ರಲ್ಲೇ ಒಬ್ರು ಗೆಲ್ತಾರೆ. ಮಂಜೂರ್ ಏನಕ್ಕೆ ಗೆಲ್ಬೇಕು? ಮಂಜು ಅವ್ರು ಆಡೋದು ಇಷ್ಟ ನಂಗೆ. ಆಡೋದು ಇಷ್ಟ, ಆಡೋದು ಅಯ್ಯೋ ನಾನು ಒಂಥರ ಗಾಬರಿ ಆಡೋದು. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅವ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ ಪ್ರಕಾರ ಈ ಸೀಸನ್ ಅಲ್ಲಿ ಯಾರು ಗೆಲ್ಲೇಬಾರ್ದು? ಮಂಜು ಒಂದೆಡೆ ಗೆಲ್ಬಾರ್ದು ಅಷ್ಟೇ. ಒಂದನ ಗೆಲ್ಬಾರ್ದು. ತ್ರಿವಿಕ್ರಮ್ ಗೆಲ್ಬಾರ್ದು. ಮೋಕ್ಷಿತಾ, ಭವ್ಯ ಗೆಲ್ಬಾರ್ದು. ಹೆಣ್ಮಕ್ಳು ಆಗಲ್ಲ. ಗೌತಮಿ ಬ್ರೋ. ಗೌತಮಿ ಯಾಕೆ? ಪಾಸಿಟಿವ್ನೆಸ್ ಅನ್ಕೊಂಡು ಮಾಸ್ಕ್ ಹಾಕೊಂಡಿದ್ದಾರೆ ಅಂತಾನೆ ಫೀಲ್ ಆಗ್ತಿದೆ. ಕ್ಯಾರೆಕ್ಟರ್ ರಿಯಲ್ ಅಲ್ಲ ಅಂತ ಫೀಲ್ ಆಗುತ್ತೆ. ಗೌತಮಿ ಯಾಕಂದ್ರೆ ಯಾವಾಗ್ಲೂ ಪಾಸಿಟಿವ್ ಅಂತಿರ್ತಾರೆ. ಮತ್ತೆ ಮಂಜಣ್ಣನ ಜೊತೆ ಸ್ವಲ್ಪ ದಿನ, ಮೋಕ್ಷಿತ ಜೊತೆ ಸ್ವಲ್ಪ ದಿನ, ಎಲ್ಲ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ. ಆಮೇಲೆ ಸುಮ್ನೆ ಕಿತ್ತಾಡ್ತಾರೆ. ಏನು ಮಾಡೋದಿಲ್ಲ, ಬರೀ ಮಂಜಣ್ಣನ ಜೊತೆ ಇರ್ತಾರ. ಸುಮ್ನೆ ಅಳಿರೋದು ವೇಸ್ಟ್. ಯಾಕೆ ಮಂಜೂರ್ ಗೆಲ್ಬಾರ್ದು? ತಲೆ ಎಲ್ಲ ಮಾತಾಡ್ತಾನ, ಅದಕ್ಕಿಲ್ಲ ಆಗಲ್ಲ. ಬರೀ ಗೌತಮಿ ಜೊತೆಗೆ ಇರ್ತಾರೆ, ಅದೇ ಬೇಜಾರ. ಬರೀ ಗೌತಮಿ ಜೊತೆ ಹೌದು ಗೆಳತಿ ಅನ್ಕೊಂಡಿರ್ತಾರೆ. ನಮ್ಗೆ ಬೇಜಾರಾಗ್ಬಿಡುತ್ತೆ ಅವ್ರ ಜೊತೆಗೆ ಇದ್ದು. ಎಲ್ಲರ ಜೊತೆ ಬೆರಿಬೇಕು, ಹೊಂದ್ಕೋಬೇಕು. ಅದಕ್ಕೆ ಯಾಕೆ ಮಂಜಣ್ಣ ಗೆಲ್ಬಾರ್ದು? ಆಟಿಟ್ಯೂಡ್ ಜಾಸ್ತಿ, ಗಾಂಚಲಿ, ಮತ್ತೆ ಅವ್ನ ಆಟಿಟ್ಯೂಡ್ ಇಷ್ಟ ಆಗಲ್ಲ. ಯಾರು ಗೆಲ್ಬಾರ್ದು? ಭವ್ಯ. ಫಸ್ಟ್ ಇಂದಾನು ಅವಳೆಲ್ಲ ತ್ರಿವಿಕ್ರಮ್ ದ ಸಪೋರ್ಟ್ ತಗೊಂಡು ಆಡಿದಾಳೆ. ಮತ್ತೆ ಇವಾಗ ಅವ್ರ ಪೇರೆಂಟ್ಸ್ ಬಂದು ಹೇಳಿದ್ಮೇಲೆ ಅವನ ಹತ್ರ ತುಂಬಾ ಜಗಳ ಮಾಡೋದು, ಒಂಥರ ಇವಾಗ ಸೆನ್ಸ್ ಕ್ರಿಯೇಟ್ ಮಾಡ್ತಾಳೆ. ಅವನ ಜೊತೆಗೆ ಜಗಳ ಮಾಡೋದು, ಸುಮ್ನೆ ಆಟಿಟ್ಯೂಡ್ ತೋರ್ಸೋದು. ಯಾಕೋ ತುಂಬಾ ಈಗೋಯಿಸ್ಟಿಕ್ ಇದ್ದಾಳೆ. ಯಾವಾಗ್ಲೂ ಒಬ್ಬರ ಜೊತೆನೆ ಇರ್ತಾಳೆ. ಸೊ ಅದಕ್ಕೋಸ್ಕರ ಭವ್ಯ ಗೆಲ್ಬಾರ್ದು. ನನಗೆ ರಜತೆ ಗೆಲ್ಬಾರ್ದು. ಅವ್ನು ಹೇಳ್ತಾನೆ ನಾನು ಇದನ್ ಮಾಡ್ತೀನಿ ಅವ್ನು ಏನು ಮಾಡೋದೇ ಇಲ್ಲ. ಸುಮ್ನೆ ಬಾಯ್ ಒಂದ್ ಮಾಡ್ತಾನೆ. ಬಾಯ್ ನಾನು ಮಾತ್ರ ಏನೋ ಇವಾಗ ಕೊಟ್ಬಿಡ್ತೀನಿ ನೋಡೋಗು ಅಂತೀವಿ ಅಷ್ಟೇ. ಅವ್ನ್ ಮಾಡೋದ ಏನು ಇಲ್ಲ, ಅವ್ನ್ ದೊಡ್ಡ ವೇಸ್ಟ್ ನನ್ ಮಗ. ಯಾರು ಗೆಲ್ಬಾರ್ದು? ಎಲ್ರು ಯಾಕೆ ಗೆಲ್ಬಾರ್ದು ಅಂತ ಒಂದೊಂದೇ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ನಾನು ಹೇಳ್ತೀನಿ ಯಾಕೆ ಇವ್ರು ಯಾಕೆ ಗೆಲ್ಬಾರ್ದು. ಭವ್ಯ ಅವರು ಬರೀ ಟಾಸ್ಕ್ ಮಾತ್ರ ಆಡ್ತಾರೆ, ಬೇರೆ ಎಂಟರ್ಟೈನ್ಮೆಂಟ್ ಮಾಡಲ್ಲ, ಇನ್ನೇನು ಮಾಡೋದೇ ಇಲ್ಲ ಅವರು. ಹನುಮಂತ್ ಅವ್ರು ಬಂದ್ರೆ ಟಾಸ್ಕ್ ಅಲ್ಲೂ ಇದಾರೆ, ಬಟ್ ಅವ್ರು ಇನ್ನೋಸೆಂಟ್ ಆಗಿ ತುಂಬಾ ಪ್ರಿಟೆಂಡ್ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಬಿಗ್ ಬಾಸ್ಗೆ ಯಾರ್ಯಾರನ್ನ ಕರೆಸ್ತಾರೆ ಪ್ರಿಡಿಕ್ಷನ್, ನಿಮ್ನ ಕರ್ಸ್ಬೇಕ್ರಿ. ಅಲ್ಲ ಎಲ್ರ ಬಗ್ಗೆ ನಾನು ಹೇಳ್ತೀನಿ, ನೀವ್ ಹೇಳ್ತಾ ಹೋಗಿ. ನೆಕ್ಸ್ಟ್ ಲೆವೆಲ್. ಯಾರು ಗೆಲ್ಬಾರ್ದು? ಹುಡುಗಿರ್ ಗೆಲ್ಬಾರ್ದು. ಏನಕ್ಕೆ ಹುಡುಗಿರ್ ಗೆಲ್ಬಾರ್ದು? ಇಲ್ದಿರೋದ್ರು ಯೂಸ್ ಇಲ್ಲ. ಹುಡುಗರಾದ್ರೂ ಏನಾದ್ರು ಒಂದ್ ಹೆಲ್ಪ್ ಮಾಡ್ತಾರೆ ಎಲ್ಲಾರ್ಗು. ಹುಡುಗಿರ್ ಹೆಲ್ಪ್ ಮಾಡಲ್ಲ. ಯಾರು ಹೇಳಿದ್ರು? ಮಾಡ್ತಾರೆ, ಬಟ್ ಬೇಡ. ಹುಡುಗರೇ ಪರವಾಗಿಲ್ಲ. ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಂಗಿದ್ದೀರಾ. ಇಷ್ಟು ದಿನ ಬಿಗ್ ಬಾಸ್ ನೋಡಿದೀರಾ, ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಿದೇನು, ಇಷ್ಟ ಆಗ್ದಿರೋದೇನು? ಇಷ್ಟ ಆಗಿರೋದೇನಿಲ್ಲ, ನಮಗ್ ಒಳ್ಳೆ ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಅವ್ರದ್ದು ಏನೇನಿದೆಯೋ ಒಳಗಡೆ ನಮಗ್ ಗೊತ್ತಿಲ್ಲ, ನಮ್ಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಇಷ್ಟ ಆಗ್ದಿರೋದು ಪಾಪ ಅವ್ರಿಗೆ ನೋಡಿ ಸಿಗರೇಟ್ ಕೊಟ್ಟಿಲ್ಲ ಅಂತಾರೆ ಪಾಪ. ಅದನ್ನ ಕೊಟ್ಬಿಟ್ಟು ಅವ್ರಿಗೆ ಹಿಂಸೆ ಮಾಡ್ಬಿಡ್ತಾರೆ. ಹಂಗಾಗಿ ಕೆಲವೊಂದ್ಸತಿ ಇಷ್ಟ ಆಗಲ್ಲ ಬ್ರೋ. ಇದಕ್ಕೆ ಅವ್ರ ಹುಡುಗರು ನನಗೆ ಇಷ್ಟ ಆಗೋದು. ಹುಡುಗರ ಕಷ್ಟ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೋಡಿ ಎಲ್ಲಿವರೆಗೂ ಯೋಚನೆ ಮಾಡಿದೀರಾ. ನಿನ್ ಮನ್ಸು ದೊಡ್ಡದು. ಹಿಂಗಾಗಿ ಗೊತ್ತಾಯ್ತು ಬ್ರೋ, ನೀವು ಸಿಲೆಬಸ್ ಇಷ್ಟು ಡೀಟೇಲ್ ಆಗಿ ನೋಡಿಲ್ಲ, ಬಿಗ್ ಬಾಸ್ ನ ನೋಡಿದೀರಾ. ಪಾಸ್ ಆಗ್ತದೆ, ಬಾಕಿ ಇಷ್ಟ ಆಗಿಲ್ಲ ಅಂದ್ರೆ ಗೌತಮಿ ಇದು ಡಬಲ್ ಗೇಮ್ ಇಷ್ಟ ಆಗಿಲ್ಲ. ಗಲಾಟೆಯಾಗ ಹನುಮಂತ ಹೊಡೆದಿರೋದು ಇಷ್ಟ ಆಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಜಗದೀಶ್ ಮತ್ತೆ ಅವರೆಲ್ಲ ಸೀನ್ಸ್ ಮಾಡ್ತಿದ್ರಲ್ಲ, ಅದಿಷ್ಟ ಆಗಿಲ್ಲ. ಕೆಡ್ದಾಗ ಕಾಣಿಸ್ತಿತ್ತು ಅದು. ಸೊ ಅದ್ ನಂಗೆ ಇಷ್ಟ ಆಗಿಲ್ಲ ಈ ಸೀಸನ್ ಅಲ್ಲಿ. ಯಾವ್ದು ಇಷ್ಟನೇ ಆಗಿಲ್ಲ. ಬರೀ ಜಗಳ, ಬರೀ ಯಾವ ಗೇಮ್ ನ ಅರ್ಥ ಮಾಡ್ಕೊ. ಯಾವ ಬಿಗ್ ಬಾಸ್ ಅಲ್ಲಿ ಜಗಳ ಇಲ್ಲದೆ ಇತ್ತು? ಎಲ್ಲಾ ಸೀಸನ್ ಅಲ್ಲಿ ಇತ್ತು ಜಗಳ, ಬಟ್ ಈ ಸಲ ಗೇಮ್ ಗಿಂತ ಬರೀ ಜಾಸ್ತಿ ಮಾತು ಜಗಳ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತದು ಜಾಸ್ತಿ ನಡೀತಾ ಇದೆ. ಅವ್ರಿಬ್ರದ್ದು ಕೆಮಿಸ್ಟ್ರಿ ಅಲ್ಲಿ ತೋರಿಸ್ತಾನೆ ಇಲ್ಲ. ಲೈಕ್ ಸಂಕ್ರಾಂತಿಗೆ ಅವ್ರಿಬ್ರು ಡಾನ್ಸ್ ಮಾಡಿದ್ರು, ಆ
ಕ್ಲಿಪ್ ನೇ ಕಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತು ಡ್ಯಾನ್ಸ್ ಆಡಿದ್ರು ಅಂತ? ಲೈಕ್ ಎಲ್ಲ ಹಂಗೆ ಬರ್ತಾ ಇದೆ, ಡ್ಯಾನ್ಸ್ ಮಾಡಿದ್ರು ಅವರಿಬ್ರು ಅಂತ. ಆ ಕ್ಲಿಪ್ ನೇ ಕಟ್ ಮಾಡ್ಬಿಟ್ಟಿದ್ದಾರೆ. ಸೊ ಜನಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇಲ್ಲ. ಮಂಜು ಗೌತಮಿಯಿಂದ ಹೋಗಿರೋದು ಇಷ್ಟ ಆಗ್ತಾ ಇಲ್ಲ. ಮಂಜು ಗೌತಮಿಯಿಂದ ಹೋಗಿರೋದು ಇಷ್ಟ ಆಗ್ತಾ ಇಲ್ಲ. ನಿಮ್ಗೆ? ಅದೇ ಸೇಮ್. ಒಟ್ಟಿಗೆ ಕುತ್ಕೊಂಡು ನೋಡ್ತೀವಿ, ಅದಕ್ಕೆ ಒಟ್ಟಿಗೆ ಕುತ್ಕೊಂಡು ನೋಡ್ತೀರಾ ಬ್ರೋ? ನಿಜ ಹೇಳಿ, ಒಟ್ಟಿಗೆ ಅವತ್ತರ ಕುತ್ಕೊಂಡು ಕಮೆಂಟ್ ಸ್ಟಡಿ ಎಲ್ಲ ಮಾಡಿದೀರಾ? ಇಲ್ಲ ಇಲ್ಲ ಎಷ್ಟೆಲ್ಲ ಇಲ್ಲ ಯಾರು ಸಿಂಗಲ್ ಆಗಿ ಕುತ್ಕೊಂಡು ಓದಲ್ಲ. ಕೆಲ್ಸನ ಬ್ರೋ ಇಡೀ ನೈಟ್ ಮಾಡ್ಬಿಡ್ತೀವಿ. ಒಂದ್ ನಿಮಿಷ ಬುಕ್ ಇಟ್ಕೊಂಡ್ರೆ ಸಾಕು, ನಿದ್ದಾಗ ತಾನೇ ಬರುತ್ತೆ. ಅದಕ್ಕೆ ನಾನು ಯಾವತ್ತು ಒಂದ್ ನಿಮಿಷ ಬುಕ್ ಇಟ್ಕೊಂಡ್ರೆ ಸಾಕು, ನಿದ್ದೆ ಬಂದ್ಬಿಡುತ್ತೆ. ಏನು ಓದೋದ್ರಿಂದ ಏನು ಸಿಗಲ್ಲ ಬ್ರೋ. ಏನು ಓದ್ಬಿಟ್ಟು 20,000 1 ಲಕ್ಷ ಸಂಬಳಕ್ಕೋಸ್ಕರ ಏನ್ ಮಾಡೋದು? ದೊಡ್ಡ ಬಿಸ್ನೆಸ್ ಎಲ್ಲ ಮಾಡ್ತಿದ್ದಾರೆ. ಓದಿದ್ರೇನೆ ಬಿಸ್ನೆಸ್, ಅದೆಲ್ಲ ಸುಳ್ಳು. ನಾನು ಹಿಂಗೆ ಅನ್ಕೊಂಡಿದ್ದೆ, ಇವತ್ತು ಅದಕ್ಕೆ ಮೈಕ್ ಹಿಡ್ದಿದ್ದೀನಿ. ನೋಡ್ರಯ್ಯೋ ಪಾಪ ನಿಮ್ದು ಒಳ್ಳೆದೇ ಬ್ರೋ. ನೋಡಿ ನಿಮ್ಮಂತವ್ರು ಬಿಗ್ ಬಾಸ್ ಬರ್ಬೇಕು, ಎಂತೆಂತವ್ರನ್ನ ಕರ್ಸ್ತಾರೆ ಬ್ರೋ. ಬೇಡ ಬ್ರೋ, ಇದು ಜಾಸ್ತಿ ಆಯ್ತು ಅನ್ಸುತ್ತೆ. ನಾನು ಹೇಳ್ಕೊಟ್ಟು ಹೇಳಿಸ್ತಾ ಇದೀನಿ ಅಂತ ಅನ್ಕೊಂತಾರೆ. ಜೋಕ್ಸ್ ಅಪಾರ್ಟ್, ದಯವಿಟ್ಟು ಏನೇ ಮಾಡಿ ಎಂಜಾಯ್ ಮಾಡಿ, ಅದೆಲ್ಲ ಓಕೆ, ಬಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ದಯವಿಟ್ಟು ಓದಿ. ಇಷ್ಟ ದಿನ ಬಿಗ್ ಬಾಸ್ ನೋಡಿದ್ರಲ್ಲ, ಬಿಗ್ ಬಾಸ್ ಇಂದ ಏನ್ರಿ ಕಲ್ತ್ರಿ? ಏನು ಕಲ್ತಿಲ್ಲ. ಓಕೆ, ನೀವು? ಏನು ಕಲ್ತಿಲ್ಲ. ಟೈಮ್ ಪಾಸಿಂಗ್ ಬಿಗ್ ಬಾಸ್ ಆರ್ಗ್ಯೂ ಮಾಡೋದ್ ಕಲ್ತ್ರಿ ನೀವು? ಕಲ್ತಿದಂತೂ ಏನಿಲ್ಲ, ಮನೇಲಿ ಬರೀ ಬೈಸ್ಕೊಳೋದು ಅಷ್ಟೇ. ಆಡೋರು ಮಂಗಂತರ ಆಡ್ತಾರೆ, ನೋಡೋರು ಮಂಗಂತರ ನೋಡ್ತಾರೆ ಅಂತ. ನೋಡಿದ್ರಲ್ಲ ನಮ್ ಜನ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟು, ಯಾರು ಗೆಲ್ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್.